ಮಹಾ ಟೀಮ್ಗಳಿಂದ ರಾಜ್ಯದಲ್ಲಿ ಡ್ರಗ್ಸ್ ಪತ್ತೆ ನಮ್ಮ ಪೊಲೀಸ್ ವೈಫಲ್ಯ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ರಾಜ್ಯದ ಪೊಲೀಸರಿಗೆ ಇಂಥ ಘಟಕಗಳ ಮಾಹಿತಿಗೆ ಇಲ್ವೇ, ಏನ್ ಮಾಡ್ತಾ ಇದ್ರು? ಪೊಲೀಸರ ವಿರುದ್ಧ ಕ್ರಮಕ್ಕೆ ಸೂಚನೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡು ಬಿಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ನಿನಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ರಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಅನ್ನೋ ಪ್ರಶ್ನೆಯನ್ನ ಪೊಲೀಸ್ ಇಲಾಖೆಗೆ ಮಾಡಿದ್ದಾರೆ ಅಂತ. ಸೊ ಇದೇನಿದು ಕ್ವಿಕ್ ಆಗಿ ನೋಡೋದಾದ್ರೆ, ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದ್ದ ಡ್ರಗ್ಸ್ ತಯಾರಿಕಾ ಘಟಕಗಳ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿ ಪತ್ತೆ ಹಚ್ಚಿರುವುದು ರಾಜ್ಯ ಪೊಲೀಸರ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಜಿಪಿಗೆ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬೆಂಗಳೂರು, ಮೈಸೂರು ಇಲ್ಲೆಲ್ಲಾನು ಡ್ರಗ್ಸ್ ಜಾಲ ಪತ್ತೆ ಆಗಿದೆ, ದೊಡ್ಡದೊಂದು ಕಾರ್ಖಾನೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇತ್ತು. ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಜಾಲ ಇದೆ, ಡ್ರಗ್ಸ್ ಅನ್ನ ಇಲ್ಲೇ ತಯಾರಿಕೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ, ಬೇರೆ ಕಡೆಯಿಂದ ಇಲ್ಲಿ ಬಂದು ಕ್ರೋಢೀಕರಣ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ರಾಜ್ಯದ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ಬೆಂಗಳೂರಲ್ಲೇ ಒಂದು ಕಾರ್ಖಾನೆನೇ ಇದೆ ಅನ್ನೋದಾದ್ರೆ, ಒಂದು ದೊಡ್ಡ ಕಟ್ಟಡನೇ ಇದೆ ಅನ್ನೋದಾದ್ರೆ, ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಇದೆಯಾ? ಇದು ತುಂಬಾ ಜನಕ್ಕೆ ಇದ್ದಂತ ಪ್ರಶ್ನೆ ಆಗಿದೆ. ನಿಮ್ಗೆ ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಇರೋರಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಡ್ರಗ್ಸ್ ಸಿಗತ್ತೆ, ಅದ್ರ ಲಿಂಕ್ ಹಿಡ್ಕೊಂಡು ನಮಗೆ ಬೆಂಗಳೂರು ತನಕ ಅವ್ರು ಬರ್ತಾರೆ, ಅದನ್ನ ಲಿಂಕ್ ಹಿಡ್ಕೊಂಡು ಮೈಸೂರು ತನಕ ಅವ್ರು ಬರ್ತಾರೆ, ನಮ್ಮ ರಾಜ್ಯದವ್ರು ನಿದ್ದೆ ಮಾಡ್ಕೊಂಡು ಕೂತಿರ್ತಾರೆ. ಹೆಂಗ್ ಸಾಧ್ಯ? ಪೊಲೀಸ್ ಇಲಾಖೆ ಹಾಕಿದ್ರೆ ಆಕ್ಟಿವ್ ಆಗಿಲ್ವಾ? ಈ ಪ್ರಶ್ನೆ ಮೊದಲ ದಿನವೇ ಹುಟ್ಕೊಂಡಿತ್ತು. ಇದು ಸರ್ಕಾರಕ್ಕೂ ಒಂಥರ ಮುಜುಗರ. ಗೃಹ ಸಚಿವರು ಇದನ್ನ ಹೆಂಗೆ ಸಮರ್ಥಿಸ್ಕೊಳ್ತಾರೋ, ಸಬೂಬು ಕೊಡ್ತಾರೋ, ಅಥವಾ ಇದನ್ನ ಯಾವ ತರ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಸಿಎಂ ಮಾತ್ರ ಇದಕ್ಕೆ ಡಿಸ್ಟರ್ಬ್ ಆಗಿದ್ದಾರಂತೆ. ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾರ್ಯಾರು ಆ ಲಿಮಿಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರ ವಿರುದ್ಧ ಆಕ್ಷನ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸೈಬರ್ ವಂಚನೆಗೆ ಕೊಲೆ ಕೇಸ್ ರೀತಿ ಶಿಕ್ಷೆ ಕಾಯ್ದೆ ತರೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಕಳೆದ 3 ವರ್ಷಗಳಿಂದ ದರೋಡೆ, ಸುಲಿಗೆ, ಮನೆಗಳ್ಳತನ ಕಡಿಮೆ ಆಗ್ತಾ ಇದೆ, ಆದ್ರೆ ಸೈಬರ್ ವಂಚನೆ ಕೃತ್ಯ ಹೆಚ್ಚಾಗ್ತಾ ಇದೆ. ಸೈಬರ್ ವಂಚಕರ ವಿರುದ್ಧ ಕೊಲೆಯಂತಹ ಗಂಭೀರ ಸ್ವರೂಪದ ಪ್ರಕರಣವನ್ನು ದಾಖಲಿಸೋದಕ್ಕೆ ಕಾನೂನು ರೂಪಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಅಂತ ಸಿಎಂ ತಿಳಿಸ್ತಾ ಇರೋದು. ಇದು ಅಗತ್ಯವಾಗಿ ಮಾಡಲೇಬೇಕಾಗಿರೋದು. ನೀವೀಗ ಎಲ್ಲಿ ಬೇಕಾದ್ರೂ ನೋಡಿ, ಎಲ್ಲಿ ನೋಡಿದ್ರು ಸೈಬರ್ ವಂಚನೆ, ಡಿಜಿಟಲ್ ಅರೆಸ್ಟು, ಅಯ್ಯೋ ಹ್ಯಾಕ್ ಮಾಡ್ಬಿಟ್ರಂತೆ, ಅಯ್ಯೋ ಆನ್ಲೈನಲ್ಲಿ ಧೋಕಾ ಮಾಡ್ಬಿಟ್ರಂತೆ, ಮೋಸ ಮಾಡ್ಬಿಟ್ರಂತೆ, OTP ಕೇಳಿದ್ರಂತೆ, ಇದೇ ಜಾಸ್ತಿ ಆಗ್ತಾ ಇರೋದು. ನಿಮಗೆ ಮೊದಲೆಲ್ಲ ಹೆಂಗೆ ಹೇಳಿ, ಮನೆಗೆ ನುಗ್ಗುದ್ರಂತೆ, ಕಳ್ತನ ಮಾಡಿದ್ರಂತೆ, ಚಿನ್ನಾಭರಣ ದೋಚಿದ್ರಂತೆ, ಅಂಗಡಿಗೆ ನುಗ್ಗುದ್ರಂತೆ, ರಾತ್ರಿ ಕಳುವಾಯ್ತಂತೆ, ಇದೊಂಥರದ ಲೆಕ್ಕಾಚಾರ. ಇದರಲ್ಲಿ ನಿಮಗೆ ಕಳ್ಳರ ಬಗ್ಗೆ ಮಾಹಿತಿನಾದ್ರು ಸಿಗ್ತಾ ಇತ್ತು, ಅಟ್ಲೀಸ್ಟ್ CCTV ವಿಜುವಲ್ಸ್ಗಳು ಇರ್ತಿತ್ತು, ಅಥವಾ ಮುಖದ ಚಹರಿಯನ್ನ ಗುರುತಿಸ್ತಾ ಇದ್ರು. ನಿಮಗೆ ಈ ಸೈಬರ್ ಕ್ರೈಮ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನಿಮಗೆ ವಿಷಯವೇ ಗೊತ್ತಾಗಲ್ಲ. ಹಿಂಗೋಗಿ ಹಂಗ್ ಬರೋದ್ರೊಳಗೆ ಅಕೌಂಟಲ್ಲಿ ಇರೋ ದುಡ್ಡೇ ಇರಲ್ಲ, ಯಾರು ಎಗರಿಸಿದ್ರು ಗೊತ್ತಾಗಲ್ಲ, ಅವ್ನು ಯಾವುದೋ ದೇಶದಲ್ಲಿ ಕುತ್ಕೊಂಡು ಇಲ್ಲಿ ದುಡ್ಡು ಎಗರಿಸ್ತಾ ಇರ್ತಾನೆ. ಸೊ ಇದು ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು. ಮೊಬೈಲ್ ಯೂಸ್ ಮಾಡೋದಕ್ಕೇನೆ ಭಯ ಆಗುವಂತ ಪರಿಸ್ಥಿತಿ ಇತ್ತು. ನಿಮಗೆ ಈ ಮನೇಲಿ ವಯಸ್ಸಾಗಿರೋರು ಮಕ್ಕಳಿದ್ದಾರೆ ಅಂತಂದ್ರೆ, ನಾವು ದಿನಕ್ಕೆ 100 ಬಾರಿ ಯಾವ OTPನೂ ಯಾರಿಗೆ ಕೊಡಬೇಡಿ, ಏನೂ ಒತ್ತಕ್ಕೆ ಹೋಗಬೇಡಿ, ಏನಾದರೂ ಬಂತು ಅಂತಂದರೆ ಓಕೆ ಒತ್ತಕ್ಕೆ ಹೋಗಬೇಡಿ, ರಿಪ್ಲೈ ಮಾಡಬೇಡಿ, ಫೋನ್ ಎತ್ತಬೇಡಿ, ಇದು ಈಗ ಜಾಸ್ತಿ ಆಗಿರೋದು. ಆಮೇಲೆ ಇದೊಂಥರ ತಲೆನೋವಿನ ಪ್ರಕರಣಗಳಿದ್ದು, ನೀವು ಕಂಪ್ಲೇಂಟ್ ಕೊಟ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಇದಕ್ಕೊಂದಷ್ಟು ಪ್ರೊಸೀಜರ್ಗಳಿಗಿರುತ್ತೆ. ಹಾಗಾಗಿ ಇದಕ್ಕೇನೋ ಈ ಕೊಲೆ ಎಲ್ಲ ಮಾಡಿದ್ರೆ ಏನು ಕಠಿಣ ಶಿಕ್ಷೆಗಳು ಅಂತ ಇರುತ್ತೋ ಆ ಥರದ ಶಿಕ್ಷೆಯನ್ನು ವಿಧಿಸಬೇಕು, ಸ್ಟ್ರಿಕ್ಟ್ ಮಾಡಬೇಕು. ಈ ಥರದ ಪ್ರಕರಣಗಳನ್ನು ಮಾಡೋದಕ್ಕೆ ಹೆದರ್ಕೊಳ್ಬೇಕು, ಆ ಥರದೊಂದು ರೂಲ್ಸನ್ನು ಜಾರಿಗೆ ತರಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋದು ಹೇಳಲಾಗ್ತಾ ಇದೆ. ಟೋಟಲ್ ಆಗಿ ಯೂತ್ಸ್ನಿಂದ ಹಾಳಾಗುವ, ಯೂತಿಗೆ ಮಾರಕವಾಗುವ ವಿಚಾರಗಳಿಗೇನಿದೆ, ಅದು ಒಂದು ಡ್ರಗ್ಸ್, ಇನ್ನೊಂದು ಈ ಥರದ ಸೈಬರು, ಇವೆರಡರ ಬಗ್ಗೆನೂ ಹೆಚ್ಚಿನ ರೀತಿಯಾದಂಥ ಚಿಂತನೆ ಮಾಡಬೇಕು ಅಂತ ಸಿಎಂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರ ಟೀಮ್ಗಳಿಂದ ರಾಜ್ಯದಲ್ಲಿ ಡ್ರಗ್ಸ್ ಪತ್ತೆ ಇದು ಖಂಡಿತವಾಗಿಯೂ ಕೂಡ ನಮ್ಮ ಪೊಲೀಸ್ನ ವೈಫಲ್ಯವೇ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ಇನ್ನು ರಾಜ್ಯ ಪೊಲೀಸ್ ಕೇಂದ್ರ ಕಚೇರಿಯಲ್ಲಿ ಶನಿವಾರ ಆಯೋಜಿಸಲಾಗಿದ್ದ
2 ದಿನಗಳ ಹಿರಿಯ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದಂತ ಅವರು ಬೆಂಗಳೂರು ಹಾಗೂ ಮೈಸೂರಿನ ಡ್ರಗ್ಸ್ ತಯಾರಿಕಾ ಘಟಕಗಳ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ನಡೆಸಿ ಪತ್ತೆ ಹಚ್ಚಿದ್ರು. ಇದು ಕರ್ನಾಟಕ ಪೊಲೀಸರ ವೈಫಲ್ಯವನ್ನ ತೋರಿಸುತ್ತೆ. ಈ ಡ್ರಗ್ಸ್ ತಯಾರಿಕಾ ಘಟಕಗಳ ಬಗ್ಗೆ ಯಾಕೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ, ನಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಇದೇ ಸಂದರ್ಭದಲ್ಲಿ ಅವ್ರು ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಬಂಧಿಸಿದ್ರೆ ಸಾಲದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿರೋದು. ರಾಜ್ಯ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿಸುವ ಪಣ ತೊಟ್ಟಿದೆ. ಫೆಡ್ಲರ್ಗಳನ್ನ ಬಂಧಿಸಿದ್ರೆ ಸಾಕಾಗಲ್ಲ, ಮಾದಕ ವಸ್ತು ಮಾರಾಟ ಜಾಲದ ಮೂಲ ಬೇರು ಕತ್ತರಿಸುವ ಕಡೆಗೆ ಪೊಲೀಸರು ಲಕ್ಷ್ಯ ವಹಿಸಬೇಕು. ಡ್ರಗ್ಸ್ ಮಾಫಿಯಾದಲ್ಲಿ ವಿದೇಶಿಯರು ಪಾಲ್ಗೊಂಡಿದ್ರೆ ಮುಲಾಜಿಲ್ಲದೆ ಗಡಿಪಾರನ್ನು ಮಾಡಬೇಕು ಅಂತ. ನಿಮಗೆ ನೋಡಿ, ಈ ಡ್ರಗ್ಸ್ನ ಸಪ್ಲೈ ಮಾಡ್ತಾ ಇರೋದು ಅಥವಾ ಮೂಲ ಇದನ್ನ ಹುಡ್ಕೊಂಡು ಹೋದ್ರೆ ಅವ್ರು ಯಾವುದೋ ಬೇರೆ ದೇಶದವರಾಗಿರ್ತಾರೆ, ಇಲ್ಲಿಗೆ ಸಂಬಂಧನೇ ಪಟ್ಟಿರಲ್ಲ. ಬಟ್ ಕಿಂಗ್ ಪಿನ್ ಅಂತ ಕರೆಸ್ಕೊಳ್ಳೋದು ಅಥವಾ ಮುಖ್ಯವಾಗಿ ಇದ್ರಲ್ಲಿ ಭಾಗಿಯಾಗ್ತಾ ಇರೋದು ವಿದೇಶಿಗಾರೆ. ಅವ್ರುಗಳು ನಮ್ಮ ಯುವ ಜನತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಬಂಧಿಸ್ತೀರಾ, 3 ತಿಂಗಳು 6 ತಿಂಗಳು 1 ವರ್ಷ ಬಿಟ್ಟು ಕಳಿಸ್ತೀರ ತಾನೆ, ಮತ್ತೆ ಹೋಗಿ ಅದನ್ನೇ ಮಾಡ್ತಾರೆ. ಸೊ ಅದಕ್ಕೆ ಅಂಥವ್ರು ಇಲ್ಲಿರೋದಕ್ಕೇನೆ ಫಿಟ್ ಅಲ್ಲ, ಲಾಯಕ್ಕಲ್ಲ. ಸೊ ಅಂಥವ್ರನ್ನ ಏನು ಮಾಡಬೇಕು, ಗಡಿಪಾರು ಮಾಡಬೇಕು. ಈ ಥರದ್ದು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ಸ್ಗಳನ್ನು ತಗೊಂಡಾಗ ಬೆಂಗಳೂರಲ್ಲಿ ಇರುವಂಥ ವಿದೇಶಿಗರು ಬಾಯಿ ಮುಚ್ಕೊಂಡಿರ್ತಾರೆ. ಈ ಥರದ ವ್ಯವಹಾರಗಳನ್ನು, ವ್ಯವಹಾರಗಳಿರುತ್ತಲ್ಲ, ಡ್ರಗ್ಸ್ನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡೋದು, ಇದನ್ನು ಮಾಡಲ್ಲ. ಸೊ ಇದನ್ನ ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅವ್ರನ್ನ ಗಡಿಪಾರು ಮಾಡಬೇಕು, ಮುಲಾಜ್ ಹೇಳ್ದೆ ಗಡಿಪಾರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಂಭೀರ ಕೇಸನ್ನು ದಾಖಲಿಸಿಕೊಳ್ಳೋದಕ್ಕೆ ಕಾನೂನನ್ನು ತರ್ತೀವಿ ಅಂತ ಅವ್ರು ಆಲ್ರೆಡಿ ಹೇಳಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ 88 ಕ್ರಿಮಿನಲ್ ಕೇಸ್ ಅಂತ, ಇದಕ್ಕಿಂತ ದುರಂತ, ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ ಅಂತ ಕಾಣಿಸುತ್ತೆ. ಅಲ್ಲ ಸ್ವಾಮಿ, ಪೊಲೀಸ್ ಇಲಾಖೆಯನ್ನ ನಾವೇನಂತ ನಂಬ್ಕೊಂತೀವಿ ಹೇಳಿ? ಯಾವುದೋ ವಂಚನೆ ಆಗಿದೆ ಅಂತಂದ್ರೆ ಆ ವಂಚನೆ ಪ್ರಕರಣವನ್ನ ಭೇದಿಸೋದಕ್ಕೆ, ವಂಚನೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸೋದಕ್ಕೆ, ಅನ್ಯಾಯ ಆಗಿದ್ರೆ ಅದನ್ನ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಇದೆ ಅಂತ ಹೇಳ್ತೇವೆ. ಆರಕ್ಷಕರು ಅಂತ ನಾವು ಕರಿತೀವಿ. ಇವರೇ ಎದ್ದು, ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಹೆಂಗಿರುತ್ತೆ ಹೇಳಿ? ಇದು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಪೊಲೀಸ್ ಇಲಾಖೆಯಲ್ಲಿ ಒಂದು ಸ್ಟ್ರಿಕ್ಟ್ ಅನ್ನೋದಿಲ್ವಾ, ಒಂದು ಶಿಸ್ತು ಅನ್ನೋದಿಲ್ವಾ, ಒಂದು ಬದ್ಧತೆ ಅನ್ನೋದಿಲ್ವಾ? ನಾವು ಮಾಡ್ತಾ ಇರುವ ಕೆಲಸಕ್ಕೆ ನಿಯತ್ತಾಗಿರಬೇಕು ಅಂತ ಹೇಳ್ತಾರೆ. ಕೂಲಿ ಮಾಡೋರು ಕೂಡ ಇದನ್ನೇ ಹೇಳೋದು. ನಾವೇನು ಕೆಲಸ ಮಾಡ್ತಾ ಇದ್ದೀವೋ, ನಾವು ಮೂಟೆ ಹೊರ್ತಿದ್ದೀವೋ, ಹೂ ಮಾರ್ತಾ ಇದ್ದೀವೋ, ಹಣ್ಣು ಮಾರ್ತಾ ಇದ್ದೀವೋ, ಹಾಲು ಮಾರ್ತಾ ಇದ್ದೀವೋ, ಇನ್ನೇನೇನು ಕೆಲಸಗಳಿದಾವೋ ಅದನ್ನ ಮಾಡ್ತಾ ಇದ್ದೀವೋ, ಆ ಕೆಲಸಕ್ಕೆ ನಿಯತ್ತಾಗಿರಬೇಕು. ನೀವು ಪೊಲೀಸರು ಅಂತ ಅನ್ನಿಸ್ಕೊಂಡವರು ನೀವೇ ನಿಯತ್ತಾಗಿಲ್ಲ ಅಂತ ಅಂದರೆ ಇನ್ನೇನು? ಯಾರು ನಿಮಗೆ ಗೌರವ ಕೊಡ್ತಾರೆ? ಯಾರು ನಿಮಗೆ ಬೆಲೆ ಕೊಡ್ತಾರೆ? ನಿಮಗೆ ನೀತಿ ಪಾಠ ಹೇಳುವ ಯಾವ ನೈತಿಕತೆ ಇದೆ ಹೇಳಿ ನೋಡೋಣ. ಹಾಗಾದರೆ 88 ಕ್ರಿಮಿನಲ್ ಪ್ರಕರಣ ಅಂತೆ. ಕಳೆದ ವರ್ಷ ಪೊಲೀಸರ ವಿರುದ್ಧ 88 ಅಪರಾಧ ಪ್ರಕರಣಗಳು ದಾಖಲಾಗಿದ್ವು. ಇದು ಕಳವಳ ಮೂಡಿಸ್ತಾ ಇದೆ. ಇನ್ನು ಜನರನ್ನ ರಕ್ಷಿಸಬೇಕಾದ ಪೊಲೀಸರೇ ಕ್ರಿಮಿನಲ್ಗಳಾದ್ರೆ ಹೆಂಗೆ? ಕಾಯುವವರೇ ಭಕ್ಷಕರಾದ್ರೆ ಹೆಂಗೆ? ಇದು ಬೇಲಿ ಎದ್ದು ಹೊಲ ಮೇಯ್ದಂತೆ ಅಂತ ಹೇಳ್ತಾ ಇರೋದು. ಪೊಲೀಸರು ನಡವಳಿಕೆ ಬದಲಾಯಿಸಿಕೊಳ್ಬೇಕು ಅಂತ ತಾಕೀತು ಮಾಡಿದ್ದಾರೆ. PSI, ಇನ್ಸ್ಪೆಕ್ಟರ್, DOSP, SP-ಗಳಿಗೆ ಗೊತ್ತಿಲ್ಲದೆ ಸ್ಥಳೀಯವಾಗಿ ಯಾವುದೇ ಅಕ್ರಮವಾದಂಥ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಈ ಬಗ್ಗೆ ಹೇಳಿದ್ರು ಕೆಲವರು ಬದಲಾಗ್ತಾ ಇಲ್ಲ. ಸ್ಥಳೀಯ ಹಂತದ ಅಧಿಕಾರಿಗಳ ಮೇಲೆ SP-ಗಳು ನಿಗಾ ವಹಿಸಬೇಕು. ಶೋಷಿತರ ಪರವಾಗಿ ಪೊಲೀಸರು ದನಿ ಆಗಬೇಕು. ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮವನ್ನು ಜರುಗಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, DG, IGP ಡಾಕ್ಟರ್ MS ಸಲೀಂ ಹಾಗೂ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಕಾವೇರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆಗೆ ಒಂದು ಲಂಗು ಲಗಾಮ್ ಹಾಕಬೇಕಾಗಿರುವಂತಹ ಅನಿವಾರ್ಯತೆ, ಅವಶ್ಯಕತೆ ತುಂಬಾ ಇದೆ ಅಂತ ಕಾಣಿಸುತ್ತೆ. ನೋಡಿ, ಪೊಲೀಸ್ ಇಲಾಖೆ ಅಂತ ಅಂದಾಗ ಬರೀ ಎಕ್ಸಾಮ್ ಬರೆದು ಅಥವಾ ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋದಲ್ಲ. ಶಿಸ್ತು ಅಂತ ಒಂದು ಹೇಳ್ಕೊಡ್ತಾರೆ. ಆ ಶಿಸ್ತು ನಿಮ್ಮಲ್ಲಿ ಇರಬೇಕು. ನೀವು ಪೊಲೀಸರೇ ಕ್ರಿಮಿನಲ್ಗಳಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮನ್ನು ನಂಬಕ್ಕಂತೂ ಖಂಡಿತ ಆಗಲ್ಲ. ಬ್ಯಾಂಕ್ ದರೋಡೆ, ಪೊಲೀಸರ ಸಪೋರ್ಟು, ಇನ್ನೊಂದು ಯಾವುದೋ ಡ್ರಗ್ಸ್ ಮಾರಾಟ, ಪೊಲೀಸರಿಗೆ ಮಾಮೂಲು ಹೋಗುತ್ತೆ. ನೀವೇ ಕ್ರಿಮಿನಲ್ಸ್ಗಳಾಗ್ಬಿಟ್ರೆ ತೀರಾ ಕಷ್ಟ ಆಗುತ್ತೆ. ನೀವು ಹಾಕುವಂಥ ಈ ಯೂನಿಫಾರ್ಮ್ ಇದೆಯಲ್ಲ, ಅದಕ್ಕಾದರೂ ಮಿನಿಮಮ್ ಗೌರವ ಅನ್ನೋದು ಕೊಡಿ. ಪೊಲೀಸರು ಅಂತಂದರೆ ಸಮಾಜದಲ್ಲಿ ಒಂದು ಗೌರವ ಇದೆ, ಆ ಗೌರವವನ್ನು ಉಳಿಸ್ಕೊಳ್ಳಿ. ನೀವು ಇಲ್ಲಿದ್ಕೊಂಡು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತೀರಾ ಅಂತಂದರೆ ದಯವಿಟ್ಟು ನೀವು ರಿಸೈನ್ ಮಾಡಿಬಿಟ್ಟು ಕಳ್ಳರದೇ ಒಂದು ಗ್ಯಾಂಗ್ ಇರುತ್ತಲ್ಲ, ಅಲ್ಲಿಗೆ ಸೇರ್ಕೊಳ್ಳೋದು ಬೆಟರ್. ಇದೊಂಥರ ನಮ್ಮ ರಾಜ್ಯಕ್ಕೂ ಆಗುವಂಥ ಅವಮಾನ ಅಂತ ನಾನು ಹೇಳಲ್ಲ, ಬೇಸರ ಆಗತ್ತೆ. ಅಯ್ಯೋ, ಪೊಲೀಸರೇ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ.